ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಆರ್ಕೆಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಲೇಬರ್ ಕಾರ್ಡ್, ಈಗ ಭಾಳಷ್ಟು ಒಂದು ಫಲಾನುಭವಿಗಳು ಈಗಾಗಲೇ ಭಾಳಷ್ಟು ಲೇಬರ್ ಕಾರ್ಡನ್ನು ಹೊಂದಿದ್ದಾರೆ ಸ್ನೇಹಿತರೆ. ಅವರಿಗೆ ಅವರ ಮಕ್ಕಳ ಒಂದು ಸ್ಕಾಲರ್ಶಿಪ್ಪು ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ಇರುತ್ತೆ ಸ್ನೇಹಿತರೆ. ಅವ್ರಿಗೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಏನಪ್ಪ ಅಂದರೆ ಸ್ನೇಹಿತರೆ, ಭಾಳಷ್ಟು ಜನ ಈಗಾಗಲೇ ಲೇಬರ್ ಕಾರ್ಡನ್ನು ಹಾಕಿದ್ದೀರಿ, ಅವ್ರ ಲೇಬರ್ ಕಾರ್ಡನ್ನು ಬಂದಿದೆ ಸ್ನೇಹಿತರೆ. ವರ್ಷನೂ ಕೂಡ ರಿನ್ಯೂವಲ್ ಮಾಡ್ತಾನೇ ಇರಬೇಕಾಗುತ್ತೆ. ಯಾಕಪ್ಪ ಅಂದರೆ ಲೇಬರ್ ಕಾರ್ಡ್ ರಿನ್ಯೂವಲ್ ಚಾಲ್ತಿಯಲ್ಲಿದ್ದರೆ ಮಾತ್ರ ನಾವು ಲೇಬರ್ ಸ್ಕಾಲರ್ಶಿಪ್ ಹಾಕಿದರೆ ಬರುತ್ತೆ ಸ್ನೇಹಿತರೆ. ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಲೇಬರ್ ಕಾರ್ಡ್ ಒಂದು ವರ್ಷ ರಿನ್ಯೂವಲ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟು ಸ್ಕಾಲರ್ಶಿಪ್ ಹಾಕಿದರೆ ಅದು ಬರಲ್ಲ ಸ್ನೇಹಿತರೆ. ಯಾಕಪ್ಪ ಅಂದರೆ ಈಗ ಕಂಟಿನ್ಯೂ ಅದು ವರ್ಷ ರಿನ್ಯೂವಲ್ ಮಾಡುವ ಒಂದು ಪದ್ಧತಿಯಲ್ಲಿದೆ ಸ್ನೇಹಿತರೆ. ಸೊ ಯಾರೆಲ್ಲ ಇನ್ನೂವರೆಗೂ ಲೇಬರ್ ಕಾರ್ಡ್ ರಿನ್ಯೂವಲ್ ಮಾಡಿಸಿಲ್ಲ, ಮಾಡಿಸಿ ನಿಮ್ಮ ಮಕ್ಕಳ ಒಂದು ಲೇಬರ್ ಸ್ಕಾಲರ್ಶಿಪ್ಪನ್ನು ಹಾಕಿ ಸ್ನೇಹಿತರೆ. ಇದು ಲೇಬರ್ ಸ್ಕಾಲರ್ಶಿಪ್ ಸ್ನೇಹಿತರೆ ಈಗಾಗಲೇ ಪ್ರಾರಂಭವಾಗಿದೆ. ಇದು ಡಿಸೆಂಬರ್ವರೆಗೂ ಕೂಡ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇದು ಹಾಕಿದ ಮೇಲೆ ಯಾವ ರೀತಿಯಲ್ಲಿ ಎಷ್ಟೆಷ್ಟು ಯಾವ ಒಂದು ತರಗತಿ ಎಷ್ಟೆಷ್ಟು ದುಡ್ಡು ಬರುತ್ತೆ ಅನ್ನುವ ಒಂದು ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ನೋಡಬೇಕಪ್ಪ ಅಂದರೆ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಬೆನಿಫಿಟ್ಸ್ ಅಂತಿದೆಯಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ನಾವು ಇದು ಕನ್ನಡದಲ್ಲಿ ನೋಡೋಣ ಸ್ನೇಹಿತರೆ, ಯಾವ ಒಂದು ತರಗತಿಗೆ ಎಷ್ಟೆಷ್ಟು ಒಂದು ಸ್ಕಾಲರ್ಶಿಪ್ ಇರುತ್ತೆ ಅಂತೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ನೋಂದಣಿಯಾಗುವ ವಿಧಾನ ವಾಯುಮಿತಿ ಸ್ನೇಹಿತರೆ. ಇದು ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಬೇಕಿರ್ತಕ್ಕಂಥ ಒಂದು ಮಾಹಿತಿ ಸ್ನೇಹಿತರೆ. ಇಲ್ಲಿ ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯ ಅಂತಿದೆಯಲ್ಲ ಸ್ನೇಹಿತರೆ, ಇದನ್ನು ಬೇಡ. ನಮಗೆ ಈಗ ಶೈಕ್ಷಣಿಕ ನೋಡೋಣ ಸ್ನೇಹಿತರೆ. ನಾವು ಶೈಕ್ಷಣಿಕ ಕಲಿಕಾ ಭಾಗ್ಯ ಫಲಾನುಭವಿಯ ಇಬ್ಬರು ಮಕ್ಕಳು ಸ್ನೇಹಿತರೆ. ಇದು ಸ್ಕಾಲರ್ಶಿಪ್ ನಿಮ್ಮ ಲೇಬರ್ ಕಾರ್ಡ್ ಇರ್ತಕ್ಕಂಥ ಒಂದು ಫಲಾನುಭವಿ ಏನಪ್ಪ ಅಂದರೆ ಇಬ್ಬರು ಮಕ್ಕಳಿಗೆ ಮಾತ್ರ ನಾವು ಲೇಬರ್ ಸ್ಕಾಲರ್ಶಿಪ್ ಹಾಕಲಿಕ್ಕೆ ಬರುತ್ತೆ ಸ್ನೇಹಿತರೆ. 3 ಇದ್ದರೆ ಬರಲ್ಲ. ಅದರಲ್ಲಿ ಒಂದು ವೇಳೆ ಯಾವ ರೀತಿಯಪ್ಪ ಅಂದರೆ 3-4 ಜನ ಮಕ್ಕಳಿದ್ದರೆ ಅವರಲ್ಲಿ ಯಾರು ಉನ್ನತ ವ್ಯಾಸಂಗ ಮಾಡ್ತಿದ್ದಾರೆ ಅಂಥವ್ರದ್ದು ಇಬ್ಬರದ್ದು ಮಾತ್ರ ನೀವು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಇಲ್ಲಿ ನೋಡೋದಾದರೆ ಸ್ನೇಹಿತರೆ, 1, 2 ಹಾಗೂ 3ನೇ ತರಗತಿ ಉತ್ತೀರ್ಣರಾದವರಿಗೆ 2,000 ರೂಪಾಯಿ ವಿದ್ಯಾರ್ಥಿ ವೇತನ ಬರುತ್ತೆ. ಅದೇ ರೀತಿ 4ರಿಂದ 5 ಹಾಗೂ ಮತ್ತು 6ನೇ ತರಗತಿ ಉತ್ತೀರ್ಣ ಆದವರಿಗೆ 3,000 ರೂಪಾಯಿ ಇರುತ್ತೆ ಸ್ನೇಹಿತರೆ. ಅದೇ ರೀತಿ 7 ಹಾಗೂ 8ನೇ ತರಗತಿ ಉತ್ತೀರ್ಣರಾದವರಿಗೆ 4,000 ರೂಪಾಯಿ ಇರುತ್ತೆ ಸ್ನೇಹಿತರೆ. ಮತ್ತು 9, 10ನೇ ತರಗತಿ ಪ್ರಥಮ PUC ಉತ್ತೀರ್ಣರಾದವರಿಗೆ 6,000 ತನಕ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ದ್ವಿತೀಯ PUC ಆದವರಿಗೆ 8,000 ರೂಪಾಯಿ, ITI ಮತ್ತು ಡಿಪ್ಲೊಮಾ ಉತ್ತೀರ್ಣರಾದವರಿಗೆ ವರ್ಷಕ್ಕೆ 7,000 ರೂಪಾಯಿ ಇರುತ್ತೆ. ಪದವಿ ಉತ್ತೀರ್ಣರಾದವರಿಗೆ ಪ್ರತಿ ವರ್ಷಕ್ಕೆ 10,000 ರೂಪಾಯಿ ಇರುತ್ತೆ. ಸ್ನಾತಕೋತ್ತರ ಪದವಿ ಸೇರ್ಪಡೆ ಅಂದರೆ ಸ್ನಾತಕೋತ್ತರ ಡಿಗ್ರಿ ಆದಮೇಲೆ ಸ್ನೇಹಿತರೆ ಅವರಿಗೆ 20,000ರಿಂದ 10,000ಗಳಂತೆ 2 ವರ್ಷಗಳಿಗೆ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಸ್ನಾತಕೋತ್ತರ ಪದವಿ ಸೇರ್ಪಡೆಗೆ ರೂಪಾಯಿ 20,000 ಹಾಗೂ ಪ್ರತಿ ವರ್ಷ 10,000 ರೂಪಾಯಿ ಅಂತೆ ಇರುತ್ತೆ ಸ್ನೇಹಿತರೆ. ಅಡ್ಮಿಷನ್ಗೆ 20,000 ರೂಪಾಯಿ ಮತ್ತು ವರ್ಷ 10,000 ರೂಪಾಯಿ ಇರುತ್ತೆ. ಅದೇ ರೀತಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸೇರ್ಪಡೆಗೆ ಇಂಜಿನಿಯರಿಂಗ್ ಅಡ್ಮಿಷನ್ಗೆ 25,000 ರೂಪಾಯಿ ಹಾಗೂ ಪ್ರತಿ ವರ್ಷ ತೇರ್ಗಡೆಗೆ 20,000 ರೂಪಾಯಿ. ವೈದ್ಯಕೀಯ ಕೋರ್ಸ್ BA ವೈದ್ಯಕೀಯ ಸ್ನೇಹಿತರೆ, ಇದು ಡಾಕ್ಟರ್ದು. ಇದು ಸೇರ್ಪಡೆಗೆ 30,000 ಅಂದರೆ ಅಡ್ಮಿಷನ್ಗೆ ಹಾಗೂ ಪ್ರತಿ ವರ್ಷ ತೇರ್ಗಡೆ ಅಂದರೆ ಪ್ರತಿ ವರ್ಷ ಇವರಿಗೆ 25,000 ಬರುತ್ತೆ. ಅದೇ ರೀತಿ PhD ಕೋರ್ಸ್ ಪ್ರತಿ ವರ್ಷ 20,000 ಇರುತ್ತೆ ಸ್ನೇಹಿತರೆ. ಈ ರೀತಿ ಎಲ್ಲ. ತದನಂತರ SSLC ಅಥವಾ ತತ್ಸಮಾನ ತರಗತಿ 75% ಪಡೆದವರಿಗೆ ವಿಶೇಷ ಪ್ರತಿಭಾವಂತ ಮಕ್ಕಳಿಗೆ ಸ್ನೇಹಿತರೆ ಇದನ್ನು ಕೂಡ ನಾವು ಲೇಬರ್ ಸ್ಕಾಲರ್ಶಿಪ್ ಒಂದು ಪೋರ್ಟಲಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾಗುತ್ತಾ. ಅದು SSLC ಅಥವಾ ತತ್ಸಮಾನ ತರಗತಿ 75% ಆದವರಿಗೆ 5,000 ರೂಪಾಯಿ. PUC ಅಥವಾ ತತ್ಸಮಾನ ತರಗತಿಗಳಲ್ಲಿ 75, ಇದನ್ನು ಸ್ನೇಹಿತರೆ ಇದು SSLC 75% ಆಗಿರಬೇಕು. ಅದೇ ರೀತಿ PUCಯಲ್ಲಿ 75% ಆದವರಿಗೆ, ಅದೇ ರೀತಿ ಪದವಿ ತತ್ಸಮ 75% ಆದವರಿಗೆ, ಅದು ಸ್ನಾತಕೋತ್ತರ ಅಥವಾ ತತ್ಸಮಾನ ಕೋರ್ಸ್ಗಳಿಗೆ 75% ಆದವರಿಗೆ ಈ ರೀತಿ ಒಂದು ಹಣ ಇರುತ್ತೆ. SSLC ಆದವರಿಗೆ 5,000, PUC ಆದವರಿಗೆ 7,000, ಪದವಿ ಆದವರಿಗೆ 10,000, ಸ್ನಾತಕೋತ್ತರ ಪದವಿ ಓದುವವರಿಗೆ 15,000 ತನಕ ಇರುತ್ತೆ ಸ್ನೇಹಿತರೆ. ಇದೆಲ್ಲ ಒಂದು ಲೇಬರ್ ಸ್ಕಾಲರ್ಶಿಪ್ನ ಒಂದು ಬೆನಿಫಿಟ್ ಆಗಿದೆ ಸ್ನೇಹಿತರೆ. ಯಾರೆಲ್ಲ ಲೇಬರ್ ಕಾರ್ಡ್ ಮಾಡಿಸಿದ್ರಿ ತಪ್ಪದೇ ನೀವು ಲೇಬರ್ ಸ್ಕಾಲರ್ಶಿಪ್ ಹಾಕಿ ಸ್ನೇಹಿತರೆ. ಇದು ಯಾವ ರೀತಿ ಎಲ್ಲಿ ಹಾಕಬೇಕು ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದರ ಮುಖಾಂತರ ನೀವು ಹಾಕ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಆ ಒಂದು ಲಿಂಕ್ ನೋಡೋಣ ಯಾವ ರೀತಿ ಅಂತ. ಸ್ನೇಹಿತರೆ, ಇದು ನೋಡ್ತಿರ್ಬೋದು, ಇದು ಸ್ಕಾಲರ್ಶಿಪ್ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡಿನ ಒಂದು ಸ್ಕಾಲರ್ಶಿಪ್ ಇದೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಎಲ್ಲ ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ ನೀವು ಆನ್ಲೈನಲ್ಲಿ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ಸ್ಟೂಡೆಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಫಸ್ಟ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಇಲ್ಲಿ ರಿಜಿಸ್ಟರ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಮೇಲ್, ಫೋನ್ ನಂಬರ್, ನೀವೇ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಅಂತ ಅನ್ಬೇಕಾಗುತ್ತಾ. ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ ಸ್ನೇಹಿತರೆ. ಅದೇ ರೀತಿ ಕಂಟಿನ್ಯೂ ಇರುತ್ತೆ. ಫಾರಮ್ ಫಿಲ್ ಮಾಡಿ ನೀವು ನಿಮ್ಮ ಮಕ್ಕಳ ಒಂದು ಆನ್ಲೈನ್ ಲೇಬರ್ ಸ್ಕಾಲರ್ಶಿಪ್ ಸುಲಭವಾಗಿ ಹಾಕ್ಬೋದು ಸ್ನೇಹಿತರೆ.
ಸ್ನೇಹಿತರೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಅಂದ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.